ಆತ್ಮೀಯ ಪ್ರಿಯ ಪ್ರೇಕ್ಷಕ ಬಂಧುಗಳಿಗೆ ಶ್ರೀ ಕುಂಟಮಾರಮ್ಮ ವಸೂರಮ್ಮ ಚಾನಲ್ಗೆ ಸ್ವಾಗತ. ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ. ಇನ್ನಷ್ಟು ಮಾಹಿತಿಗಳಿಗಾಗಿ ನಮ್ಮನ್ನು ಬೆಂಬಲಿಸಿ. ಅತ್ಯದ್ಭುತ ಅನುಭವಕ್ಕಾಗಿ ದಯವಿಟ್ಟು ಇಯರ್ಫೋನ್ ಬಳಸಿ ಹಾಗೂ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ದೇವಿಯ ಸ್ಮರಣೆಯೊಂದಿಗೆ ಈ ವಿಡಿಯೋವನ್ನು ಶುರು ಮಾಡೋಣ. ರಾತ್ರಿ ಮಲಗುವ ಮುಂಚೆ ಅಮ್ಮನ ಮಂತ್ರವನ್ನು 9 ಸಾರಿ ಹೇಳಿ ಮಲಗಿ. ಇವತ್ತು ನಾನು ನಿಮಗೆ ಒಂದು ಪವರ್ಫುಲ್ ಆದಂತಹ ಒಂದು ಮಂತ್ರವನ್ನು ಹೇಳಿಕೊಡುತ್ತೇನೆ. ವರಾಯಿ ದೇವಿಯ ಮೂಲ ಮಂತ್ರವನ್ನು ಹೇಳಿಕೊಡುತ್ತೇನೆ. ಈ ಮಂತ್ರವನ್ನು ರಾತ್ರಿ ಮಲಗುವ ಸಮಯದಲ್ಲಿ ಹೇಳಿಕೊಂಡು ಮಲಗಿ. ಈ ಮಂತ್ರವನ್ನು ರಾತ್ರಿ ಹೊತ್ತು 9 ಸಾರಿ ಹೇಳಿ ಮಲಗಬೇಕು. ಇದರಿಂದ ಬೆಳಗಾಗುವುದರಲ್ಲಿ ತಾಯಿ ವರಾಯಿಯು ನಿಮಗೆ ಶುಭ ಸೂಚನೆಯನ್ನು ಕೊಡುತ್ತಾರೆ. ನಿಮ್ಮೆಲ್ಲ ಕಷ್ಟಗಳನ್ನೆಲ್ಲ ತೀರಿಸುತ್ತಾಳೆ. ಇಂದಿನ ಒತ್ತಡದ ಬದುಕಿನಲ್ಲಿ ಪ್ರತಿದಿನ ದೇವಸ್ಥಾನಕ್ಕೆ ಹೋಗುವುದಕ್ಕೆ ಆಗುವುದಿಲ್ಲ. ಹೀಗೇನೆ ಪ್ರತಿದಿನ ಗಂಟೆಗಟ್ಟಲೆ ಕೂತು ಮಂತ್ರವನ್ನು ಜಪಿಸುವುದಕ್ಕೆ ಆಗುವುದಿಲ್ಲ. ಗಂಟೆಗಳ ಕಾಲ ಕೂತು ಪೂಜೆ ಮಾಡುವುದಕ್ಕೆ ಆಗುವುದಿಲ್ಲ. ಏಕೆಂದರೆ ಮನೆಯಲ್ಲಿ ಗಂಡ ಹೆಂಡತಿ ಎಲ್ಲರಿಗೂ ಕೆಲಸಕ್ಕೆ ಹೋಗಬೇಕಾಗಿರುತ್ತದೆ. ಇನ್ನು ಮಕ್ಕಳನ್ನು ಸ್ಕೂಲಿಗೆ ಕಳಿಸಬೇಕು. ಹಾಗಾಗಿ ಎಷ್ಟು ಸಮಯವಿದ್ದರೂ ಸಾಕಾಗದು. ಅದಕ್ಕೋಸ್ಕರನೇ ನಾವು ಈ ಒಂದು ರಾತ್ರಿ ವೇಳೆ ಮಾಡುವಂತಹ ಉಪಾಯವನ್ನು ಹೇಳಿಕೊಡುತ್ತೇನೆ. ರಾತ್ರಿ ವೇಳೆ ಸ್ವಲ್ಪ ಆದರೂ ಫ್ರೀಯಾಗಿ ಇರುತ್ತೀರಾ? ಎಷ್ಟೇ ಕೆಲಸವಿದ್ದರೂ ಒಂದು ಕಡಿಮೆ ಅಂದರೂ 10 ನಿಮಿಷ ಅಂತೂ ಫ್ರೀ ಇದ್ದೇ ಇರುತ್ತದೆ. ಆ 10 ನಿಮಿಷದ ಸಮಯದಲ್ಲಿ ದೇವರ ಮಂತ್ರವನ್ನು ಹೇಳುವುದರಿಂದ, ತಾಯಿ ವರಾಯಿಯ ಧ್ಯಾನ ಮಾಡುವುದರಿಂದ ಅಮ್ಮ ನಿಮ್ಮೆಲ್ಲರ ಕಷ್ಟಗಳನ್ನು ಪರಿಹರಿಸುತ್ತಾಳೆ. ನಂಬಿಕೆ ಇಟ್ಟು ಸಂಪೂರ್ಣವಾಗಿ ಅಮ್ಮನನ್ನು ನಂಬಿ ಶ್ರದ್ಧೆ ಭಕ್ತಿಯಿಂದ ತಾಯಿಯ ಮಂತ್ರವನ್ನು 9 ಬಾರಿ ಹೇಳಿದರೆ ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ. ಮಾಂಸಾಹಾರವನ್ನು ತಿಂದು ಅಮ್ಮನ ಮಂತ್ರವನ್ನು ಹೇಳಬಾರದು. ತಿನ್ನುವ ಮೊದಲು ಈ ಮಂತ್ರವನ್ನು ಹೇಳಬಹುದು. ಹೆಂಗಸರು ಮುಟ್ಟಿನ ಸಮಯದಲ್ಲಿ 9 ದಿನಗಳ ನಂತರ ಹೇಳಬಹುದು. ನೀವು ಯಾವತ್ತು ಈ ವಿಡಿಯೋವನ್ನು ನೋಡುತ್ತೀರೋ ಅಂದೇ ಈ ಮಂತ್ರವನ್ನು ಹೇಳಬಹುದು. ಎಷ್ಟು ಸಾರಿ ಹೇಳಬೇಕು ಅಂದರೆ ಪ್ರತಿದಿನ 9 ಬಾರಿ ಹೇಳಬೇಕು. ನಿಮಗೆ ಸಮಯವಿದ್ದಲ್ಲಿ 5 ರಿಂದ 10 ನಿಮಿಷ ಹೇಳಿಕೊಳ್ಳಬಹುದು. ಪ್ರತಿದಿನ 10 ಆದ ಮೇಲೆ ಈ ಮಂತ್ರವನ್ನು ಹೇಳಿಕೊಳ್ಳಬಹುದು. ಸಾಮಾನ್ಯವಾಗಿ ಎಲ್ಲರೂ ಮಲಗುವುದು 10 ಗಂಟೆಯ ನಂತರವೇ. ಮಲಗುವ ವೇಳೆಯಲ್ಲಿ ಅಂದರೆ 10 ಗಂಟೆಯ ನಂತರ ಮಲಗುವ ವೇಳೆಯಲ್ಲಿ ಹೇಳಿಕೊಳ್ಳಬೇಕು. ಮತ್ತು ಮಂಚದ ಮೇಲೆ ಕುಳಿತು ಹೇಳಬಾರದು. ಪಕ್ಕದಲ್ಲೇ ಚಾಪೆ ಅಥವಾ ಒಂದು ಹಲಗೆಯನ್ನು ಹಾಕಿ ಕುಳಿತು ಹೇಳಬೇಕು. ಹಾಗೇನೆ ಈ ಮಂತ್ರವನ್ನು ಸ್ನಾನ ಮಾಡಿನೇ ಹೇಳಬೇಕು ಅಥವಾ ಪೂಜೆ ಮಾಡಿನೇ ಹೇಳಬೇಕು ಎಂದೇನಿಲ್ಲ. ಸ್ನೇಹಿತರೆ, ರಾತ್ರಿ ಮಲಗುವ ವೇಳೆಯಲ್ಲಿ ಹೇಳಿದರೆ ಅಷ್ಟೇ ಸಾಕು. ಯಾರೆಲ್ಲ ಈ ಮಂತ್ರವನ್ನು ಹೇಳಬೇಕು ಎಂದರೆ ಮದುವೆ ಆಗಿ ತುಂಬಾ ವರ್ಷ ಆಗಿದೆ, 5-10 ವರ್ಷ ಆಗಿದೆ, ಆದರೂ ನಮಗೆ ಮಕ್ಕಳಿಲ್ಲದವರು ಈ ಮಂತ್ರವನ್ನು ಹೇಳಬಹುದು. ಮತ್ತು ವಯಸ್ಸಾಗಿದೆ ಆದರೂ ನಮಗೆ ಮದುವೆಯಾಗುತ್ತಿಲ್ಲ ಅನ್ನುವವರು ಈ ಮಂತ್ರವನ್ನು ಹೇಳಬಹುದು. ಇನ್ನು ಮಕ್ಕಳಾಗಿದ್ದರೆ ಅವರು ಓದುತ್ತಿದ್ದರೆ ಓದಿದ್ದು ಯಾವುದು ನೆನಪಿರುವುದಿಲ್ಲ, ನೆನಪಿನ ಶಕ್ತಿ ತುಂಬ ಕಡಿಮೆ ಇದೆ ಅನ್ನುವವರು ನೆನಪಿನ ಶಕ್ತಿ ಇರುವ ಹಾಗೆ ಮಾಡಲು ಈ ಮಂತ್ರವನ್ನು ಹೇಳಬಹುದು. ಇನ್ನು ಚಿಕ್ಕ ಮಕ್ಕಳಿದ್ದರೆ ಚಿಕ್ಕ ಮಕ್ಕಳಿಗೆ ನೆನಪಿನ ಶಕ್ತಿ ತುಂಬ ಕಡಿಮೆ, ಏನೇ ಓದಿದರೂ ಅದು ತಲೆಯಲ್ಲಿ ಉಳಿಯುತ್ತಿಲ್ಲ ಎನ್ನುವವರು ತಾಯಿ ಅಥವಾ ತಂದೆ ಹೇಳಬಹುದು. ಯಾರಾದರೂ ಒಬ್ಬರು ಹೇಳಬಹುದು. ನಮಗೆ ಮನೆ ಕಟ್ಟಬೇಕು ಅಥವಾ ಒಂದು ಮನೆಯನ್ನು ಖರೀದಿ ಮಾಡಬೇಕು, ಹಾಗೆ ಒಂದು ಸೈಟನ್ನು ಖರೀದಿ ಮಾಡಬೇಕು ಅಂದುಕೊಳ್ಳುತ್ತೀವಿ. ಆದರೆ ಆ ಕೆಲಸವನ್ನು ಪೂರ್ಣ ಮಾಡಲಿಕ್ಕಾಗುತ್ತಿರುವುದಿಲ್ಲ. ಹಾಗೆ ನಾವು ಕಟ್ಟಿದ ಯಾವುದೇ ಒಂದು ಮನೆಯನ್ನು ಕೊಂಡುಕೊಳ್ಳಲು ಪ್ರಯತ್ನ ಪಟ್ಟರೂ ಸಹ ಅದು ನಮ್ಮ ಬಳಿ ಹಣವಿದ್ದರೂ ಆ ಕೆಲಸಗಳು ಒಂದು ಸಾರಿ ಕೈಗೂಡುವುದಿಲ್ಲ. ಇಂಥವರು ಈ ಮಂತ್ರವನ್ನು ಹೇಳಬಹುದು. ಇನ್ನು ಆರೋಗ್ಯ ಹಾಳಾಗಿದವರು ತಿಂಗಳಿಗೊಮ್ಮೆ ಆದರೂ ಆಸ್ಪತ್ರೆಗೆ ಹೋಗುತ್ತೇವೆ. ಏನಾದರೂ ಒಂದು ಆರೋಗ್ಯ ಸಮಸ್ಯೆ ಬರುತ್ತಲೇ ಇರುತ್ತದೆ. ಅಂಥವರು ಕೂಡ ಈ ಮಂತ್ರವನ್ನು ಹೇಳಬಹುದು. ಮತ್ತು ಉದ್ಯೋಗ ಸಮಸ್ಯೆ ಇದ್ದವರು ಕೂಡ ಕೆಲಸ ಸಿಗುತ್ತಿಲ್ಲ ಎನ್ನುವವರು ಅಥವಾ ಇರುವ ಉದ್ಯೋಗದಲ್ಲಿ ಕಿರಿಕಿರಿ ಅಥವಾ ಒಳ್ಳೆಯ ಸೌಲಭ್ಯಗಳು ಇಲ್ಲ ಎನ್ನುವವರು ಈ ಮಂತ್ರವನ್ನು ಹೇಳಬಹುದು. ಮತ್ತು ದಂಪತಿಗಳ ನಡುವೆ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲದೆ ಇರುವುದು, ಪದೇ ಪದೇ ಜಗಳ ಮನಸ್ತಾಪ ನಡೀತಾನೆ ಇರುತ್ತೆ ಅನ್ನುತ್ತಿರುವವರು ಕೂಡ ಈ ಮಂತ್ರವನ್ನು ಹೇಳಬಹುದು. ಯಾವುದೇ ರೀತಿ ಕಷ್ಟವಿದ್ದರೂ ಒಬ್ಬೊಬ್ಬರಿಗೆ ಒಂದೊಂದು ಕಷ್ಟ. ಎಂತಹ ದೊಡ್ಡ ಕಷ್ಟವೇ ಇದ್ದರೂ ಕೂಡ ಅಮ್ಮನಲ್ಲಿ ಶ್ರದ್ಧೆಯಿಂದ ಬೇಡಿಕೊಂಡರೆ ಸಾಕು, ಅಮ್ಮ
ತೀರಿಸುತ್ತಾಳೆ. ಈ ಮಂತ್ರವನ್ನು ಹೇಳುವ ಮೊದಲು ವರಾಹಿ ದೇವಿಯನ್ನು ಧ್ಯಾನಿಸುತ್ತಾ, ಅಮ್ಮನಲ್ಲಿ ನನಗೆ ಇಂತಹ ಕಷ್ಟವಿದೆ, ನನ್ನ ಕಷ್ಟವನ್ನು ಬಗೆಹರಿಸು ಅಮ್ಮ ಎಂದು ಭಕ್ತಿಯಿಂದ ಕೇಳಿಕೊಳ್ಳುತ್ತಾ ನಂತರ ಈ ಮಂತ್ರವನ್ನು ಹೇಳಬೇಕು. ಎಲ್ಲವೂ ನನ್ನಿಂದ ಸಾಧ್ಯ. ನಾನು ಮನಸ್ಸು ಮಾಡಿದರೆ ಎಂತಹ ದೊಡ್ಡ ಕೆಲಸವೂ ಕೂಡ ನನ್ನಿಂದ ಆಗುತ್ತದೆ ಎನ್ನುವ ದೃಢವಾದ ನಂಬಿಕೆಯಿಂದ, ಭಯ ಭಕ್ತಿಯಿಂದ, ಶ್ರದ್ಧೆಯಿಂದ ಅಮ್ಮನನ್ನು ಆರಾಧಿಸುತ್ತಾ ಈ ಮಂತ್ರವನ್ನು ಹೇಳಿಕೊಳ್ಳಬೇಕು. ಈ ಮಂತ್ರವನ್ನು ಹೇಳುವುದರಿಂದ ಅಮ್ಮನನ್ನು ದೇವಸ್ಥಾನದಲ್ಲಿ ಹೋಗಿ ದರ್ಶನ ತೆಗೆದುಕೊಂಡಷ್ಟು ಅಮ್ಮನನ್ನು ಬೇಡಿಕೊಳ್ಳುವ ಹಾಗೆಯೇ ಮನೆಯಲ್ಲಿ ಕುಳಿತು ಈ ಮಂತ್ರವನ್ನು ಹೇಳಿದರೆ ಸಿಗುವಂತಹ ಪುಣ್ಯ ಮತ್ತು ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತದೆ. ಈಗ ಮಂತ್ರವೇನು ಎಂದು ನೋಡೋಣ ಸ್ನೇಹಿತರೆ. ಮಂತ್ರ ಹೇಗಿದೆ: ಓಂ ಅತಿಶಾಯ ಕಾರ್ಯ ಸಿದ್ಧಿದಾಯೇ ಶ್ರೀ ವರಾಯೇ ನಮೋ ನಮಃ. ಯಾವುದೇ ಮಂತ್ರವನ್ನು ಹೇಳಬೇಕಾದರೆ ಅಕ್ಷರಗಳನ್ನು ತಪ್ಪಾಗಿ ಹೇಳಬಾರದು, ತಪ್ಪಾಗಿ ಉಚ್ಚಾರ ಮಾಡಬಾರದು. 9 ಬಾರಿ ಈ ಮಂತ್ರವನ್ನು ಹೇಳಬೇಕು. 10 ನಿಮಿಷಗಳ ಕಾಲ ಸಮಯವನ್ನು ತೆಗೆದುಕೊಂಡು ನಿಧಾನವಾಗಿ, ಸಮಾಧಾನವಾಗಿ, ಸ್ಪಷ್ಟವಾಗಿ ಈ ಮಂತ್ರವನ್ನು ಹೇಳಬೇಕು. ಅಮ್ಮನನ್ನು ಭಕ್ತಿಯಿಂದ ಬೇಡಿಕೊಂಡು ಹೇಳಿದರೆ ನಿಮ್ಮ ಎಲ್ಲ ಕಷ್ಟಗಳು ಖಂಡಿತ ಪರಿಹಾರ ಆಗುತ್ತವೆ. ಹಾಗೆ ಸ್ನೇಹಿತರೆ, ಈ ಮಂತ್ರವನ್ನು ಹೇಳುವ ಮೊದಲು ಈ ಮಂತ್ರವನ್ನು ಅಚ್ಚುಕಟ್ಟಾಗಿ ಉಚ್ಚಾರಣೆ ಮಾಡಿಕೊಳ್ಳಿ. ಸ್ಪಷ್ಟವಾಗಿ, ಪದಗಳು ತಪ್ಪಾಗದ ರೀತಿ ನಿಮ್ಮ ಬಾಯಿಗೆ ಬರುವ ಹಾಗೆ ಅದನ್ನು ಬಾಯಿಪಾಠ ಮಾಡಿ, ಆನಂತರ ಅಮ್ಮನ ಮುಂದೆ ಕುಳಿತು ಅಥವಾ ಅಮ್ಮನದ ಫೋಟೋನ ಮುಂದೆ ಕುಳಿತು ಈ ಮಂತ್ರವನ್ನು ಹೇಳಬೇಕು. ಅಥವಾ ಅಮ್ಮನ ಫೋಟೋ ಇಲ್ಲ ಅಥವಾ ಅಮ್ಮನ ವಿಗ್ರಹ ಇಲ್ಲ ಎನ್ನುವವರು ಒಂದು ದೀಪವನ್ನು ಹಚ್ಚಿಕೊಂಡು ಆ ದೀಪವನ್ನೇ ಅಮ್ಮ ಎಂದು ಭಾವಿಸಿ ಅದರ ಮುಂದೆ ಸಹ ಹೇಳಬಹುದು. ಆದರೆ ಈ ಮಂತ್ರವನ್ನು ನೀವು ದೇವರ ಮುಂದೆ ಕುಳಿತು ಹೇಳಬೇಕು ಎಂದೇನಿಲ್ಲ. ಕುಳಿತ ಜಾಗದಲ್ಲೇ ಅಥವಾ ಮಲಗುವ ಸಮಯದಲ್ಲಿ 10 ಗಂಟೆ ಸಮಯದ ನಂತರ ಈ ಮಂತ್ರವನ್ನು ಹೇಳಬಹುದು ಸ್ನೇಹಿತರೆ. ಇದು ಅಮ್ಮನಷ್ಟೇ ಪವರ್ಫುಲ್ ಆದಂತಹ ಮಂತ್ರ. ಈ ಮಂತ್ರ ತುಂಬಾ ಪವರ್ಫುಲ್ ಆಗಿದೆ. ಈ ಒಂದು ಮಂತ್ರವನ್ನು ಹೇಳಿ ನೋಡಿ ಸ್ನೇಹಿತರೆ. ಎಷ್ಟೋ ಜನ ಇದರಿಂದ ಉಪಯೋಗ ಪಡೆದುಕೊಂಡಿದ್ದಾರೆ. ಹಾಗಾಗಿ ನೀವು ಕೂಡ ಸಂಜೆ 10 ಗಂಟೆ ಸಮಯದಲ್ಲಿ ಈ ಮಂತ್ರವನ್ನು ಕುಳಿತು ಅಥವಾ ಚಾಪೆ ಅಥವಾ ಒಂದು ಮಂಟಪದ ಮೇಲೆ ಕುಳಿತು ಈ ಮಂತ್ರವನ್ನು ಹೇಳಿ ನೋಡಿ, ನಿಮಗೆ ಅದರ ಅನುಭವ ಆಗುತ್ತದೆ. ಮೊದಲು ಈ ಮಂತ್ರವನ್ನು ಜಪಿಸುವ ಮೊದಲು ಅಮ್ಮನ ಮೇಲೆ ಪೂರ್ಣವಾಗಿ ನಂಬಿಕೆ ಇಡಿ ಸ್ನೇಹಿತರೆ. ನಂಬಿಕೆ ಇಲ್ಲದೆ ಯಾವ ಕೆಲಸವನ್ನು ಮಾಡಲೇಬೇಡಿ. ನಾನು ಮಂತ್ರ ಹೇಳುತ್ತಾ ಇದ್ದೀನಿ, ಆಗುತ್ತೋ ಇಲ್ಲವೋ ಎನ್ನುವ ಅನುಮಾನ ಯಾವುದೇ ಕಾರಣಕ್ಕೂ ಇರಬಾರದು ಸ್ನೇಹಿತರೆ. ಈ ಮಂತ್ರದಿಂದ ಏನಾಗುತ್ತದೆ ಎನ್ನುವ ಅನುಮಾನವನ್ನು ಇಟ್ಟುಕೊಂಡು ಈ ಮಂತ್ರವನ್ನು ಜಪಿಸಿದರೆ ಅಮ್ಮನ ಶಾಪಕ್ಕೆ ಖಂಡಿತವಾಗಿ ಗುರಿಯಾಗುತ್ತೀರಾ. ಯಾವುದೇ ಕೆಲಸ ಮಾಡುವ ಮೊದಲು ನಂಬಿಕೆ ಬೇಕು, ಹಾಗೆ ಶ್ರದ್ಧೆ ಭಕ್ತಿ ಇರಬೇಕು. ಮಾಡುವ ಕೆಲಸದಲ್ಲಿ ಶ್ರದ್ಧೆ ಭಕ್ತಿ ಇದ್ದರೆ ಖಂಡಿತವಾಗಿಯೂ ನಮಗೆ ವರಾಹಿ ದೇವಿ ನಮಗೆ ಒಳಿತನ್ನು ಮಾಡುತ್ತಾರೆ. ಅಮ್ಮನ ನಂಬಿಕೆ ಎಷ್ಟು ಮುಖ್ಯವೋ ಹಾಗೆ ಈ ಮಂತ್ರದ ಮೇಲೂ ಅಷ್ಟೇ ನಂಬಿಕೆ ಇರಲಿ ಸ್ನೇಹಿತರೆ. ಏಕೆಂದರೆ ಅಷ್ಟು ಪವರ್ಫುಲ್ ಆದಂತಹ ಈ ಮಂತ್ರಗಳು ಅಮ್ಮನ ಮೂಲ ಮಂತ್ರಗಳಿವು. ಅದನ್ನು ಒಮ್ಮೆ ಟ್ರೈ ಮಾಡಿ ನೋಡಿ. ಇದರ ಬಗ್ಗೆ ತುಂಬ ಜನ ಒಳಿತನ್ನು ಕಂಡವರಿದ್ದಾರೆ. ಹಾಗೆ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ, ಹಾಗೆ ನಮ್ಮನ್ನು ಬೆಂಬಲಿಸಿ ಸ್ನೇಹಿತರೆ.